ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ನ್ಯಾಷನಲ್ ಪ್ರಿಯಾರಿಟೀಸ್ ಆಲ್ಸೋ ಕೀ ಇನ್ CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಏನು ತೊಗೊಂಡಿದ್ದೀವಿ, ಸೊ ಇದು ಈಗ ಕೆಲವೊಂದು ಪ್ಲೇಸಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕಂಪನಿ ಕೋಸ್ಟಲ್ ಏರಿಯಾದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೀಚ್ ಹತ್ರ ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂತಂದರೆ ಅವರಿಂದ ಅಲ್ಲಿ ಯಾರಿಗೆ ಡಿಸಡ್ವಾಂಟೇಜ್ ಆಗ್ತಿರತ್ತಂದರೆ ಅಲ್ಲಿರುವಂತಹ ಲೋಕಲ್ ಕಮ್ಯುನಿಟಿಗೆ ಡಿಸಡ್ವಾಂಟೇಜಸ್ ಇರುತ್ತೆ ಅದು. ಸೊ ಹಾಗಾಗಿ ಇವರೇನೇ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡನ್ನು ಯೂಸ್ ಮಾಡಬೇಕು, ಸ್ಪೆಂಡ್ ಮಾಡಬೇಕು ಅಂದರೆ ಆ ಒಂದು ಲೋಕಲ್ ಏರಿಯಾದಲ್ಲೇ ಸ್ಪೆಂಡ್ ಮಾಡಬೇಕು ಅನ್ನೋದು ಇದ್ದು ಉದ್ದೇಶ. ಏನಕ್ಕೋಸ್ಕರ ಅಂದರೆ ಈಗ ಅಫೆಕ್ಟ್ ಆಗ್ತಿರೋದು ಅಲ್ಲಿ ಲೋಕಲ್ ಏರಿಯಾದಲ್ಲಿರೋಂತಹ ಗ್ರೂಪ್ ಆಫ್ ಪೀಪಲ್ಸಿಗೆ. ಇವರು ಬೇರೆ ಎಲ್ಲೋ ಡೆಲ್ಲಿನಲ್ಲೋ ಬ್ಯಾಂಗ್ಳೂರಲ್ಲೋ ಹೈದ್ರಾಬಾದಲ್ಲೋ ಹೋಗಿ ಡೆವಲಪ್ಮೆಂಟ್ ಮಾಡಿದ್ರು ಅಂದರೆ ಅಫೆಕ್ಟ್ ಆಗಿರೋ ಪೀಪಲ್ಸ್ ಬೇರೆ, ಅವರ ಒಂದು ನಷ್ಟವನ್ನು ಕೊಡೋದ್ರ ಬದಲು ಬೇರೆಯವರಿಗೆ ಲಾಭವನ್ನು ಮಾಡಿಕೊಡೋದು ಇಟ್ಸ್ ನಾಟ್ ಎ ಜಸ್ಟಿಸ್ ಅಲ್ವಾ. ಸೊ ಹಾಗಾಗಿ ಅಲ್ಲಿರೋಂಥ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನ ಯೂಸ್ ಮಾಡ್ಕೊತಿದ್ದಾರೆ ಅಂದರೆ ಅಲ್ಲಿರೋಂಥ ಲೋಕಲ್ ಪೀಪಲ್ಸಿಗೆ ಕೂಡ ಅವರು ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಒಂದು ನ್ಯಾಷನಲ್ ಪ್ರಿಯಾರಿಟೀಸ್ನ ತೊಗೊಂಡು ಬಂದಿದ್ದಾರೆ. ಸೊ ಬಿಸ್ನೆಸಸ್ ನೀಡ್ ನಾಟ್ ರಿಸ್ಟ್ರಿಕ್ಟ್ ದೇರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಕ್ಸ್ಪೆಂಡಿಚರ್ ಟು ಲೋಕಲ್ ಪ್ರಾಜೆಕ್ಟ್ಸ್, ಮಸ್ಟ್ ಬ್ಯಾಲೆನ್ಸ್ ಲೋಕಲ್ ಏರಿಯಾ ಪ್ರಿಫರೆನ್ಸಸ್ ಸ್ಪೆಸಿಫೈಡ್ ಇನ್ ದ ಲಾ ವಿತ್ ನ್ಯಾಷನಲ್ ಪ್ರಿಯಾರಿಟೀಸ್ ದ ಕಾರ್ಪೊರೇಟ್ ಅಫೇರ್ ಮಿನಿಸ್ಟ್ರಿ ಸೆಟ್. ಅಂದರೆ ಕಾರ್ಪೊರೇಟ್ ಮಿನಿಸ್ಟ್ರಿ ಏನಂತ ಹೇಳ್ತಿದೆ ಅಂದರೆ ಈ ಲೋಕಲ್ ಏರಿಯಾ ಪ್ರಾಜೆಕ್ಟಿಗೆ ಮಾಡಲೇಬೇಕು, ಬಟ್ ಅದ್ರ ಜೊತೆಗೆ ಅಲ್ಲೇ ರಿಸ್ಟ್ರಿಕ್ಟ್ ಆಗುವಂಥ ಅವಶ್ಯಕತೆ ಇಲ್ಲ. ಅಂದರೆ ಅಲ್ಲಿ ಇರೋವಂಥ ಪ್ರಾಜೆಕ್ಟನ್ನು ಮಾಡೋದ್ರ ಜೊತೆಗೆ ಲೋಕಲ್ ಏರಿಯಾ ಪ್ರಿಫರೆನ್ಸನ್ನು ಕೊಡೋದ್ರ ಜೊತೆಗೆ ನ್ಯಾಷನಲ್ ಪ್ರಿಯಾರಿಟೀಸ್ನ ಕೂಡ ಇವರು ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಈಗ ಯಾವ ರೀತಿಯಾದಂಥ ನ್ಯಾಷನಲ್ ಪ್ರಿಯಾರಿಟೀಸ್ನ ಕೊಡ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಓವರ್ಸೀಸ್ ಟ್ರೈನಿಂಗನ್ನು ಕೊಡ್ಬೋದು. ಈಗ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸಿಗೆ ಬೇರೆ ಕಡೆ ಟ್ರೈನಿಂಗನ್ನು ಕೊಡಿಸ್ಬೋದು. ಯಾವ ರೀತಿಯಾದಂಥ ಸ್ಪೋರ್ಟ್ಸ್ ಪರ್ಸನ್ಗೆ ಅಂದರೆ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡೋವಂಥ ಸ್ಪೋರ್ಟ್ಸ್ ಪರ್ಸನ್ ಇರ್ತಾರಲ್ಲ ಅವರಿಗೆ ಬೇರೆ ಕಂಟ್ರಿಗಳಿಂದ ಟ್ರೈನಿಂಗನ್ನು ಕೊಡಿಸ್ಬೋದು. ಇದನ್ನು ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರಲ್ಲಿ ಅಂದರೆ ನ್ಯಾಷನಲ್ ಪ್ರಿಯಾರಿಟೀಸ್ನಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಇದು ಒಂದೇ ಒಂದು ಇನ್ಸ್ಟೆನ್ಸಲ್ಲಿ ಅಂದರೆ ಔಟ್ಸೈಡ್ ಇಂಡಿಯಾ ತೊಗೊಳ್ಳೋಂಥ ಪ್ರಾಜೆಕ್ಟ್ ಇದು ಅಂತ ಮಿನಿಸ್ಟ್ರಿ ಕ್ಲಾರಿಫೈ ಮಾಡಿದೆ. ಫಸ್ಟ್ ಪ್ರಾವಿಷನ್ ಏನಂತ ಹೇಳಿತ್ತು ಅಂದರೆ ಸೆಕ್ಷನ್ 135(5) ಅಂಡರಲ್ಲಿ ಕಂಪನೀಸ್ ಆ್ಯಕ್ಟ್ ಕಂಪನಿ ಶಾಲ್ ಗಿವ್ ಪ್ರಿಫರೆನ್ಸ್ ಟು ಲೋಕಲ್ ಏರಿಯಾ ಅಂದರೆ ಲೋಕಲ್ ಏರಿಯಾಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು. ಅಂದರೆ ಎಲ್ಲಿ ಇದು ಆಪರೇಟ್ ಆಗ್ತಿರುತ್ತೋ ಅಲ್ಲಿ ಅದು ಮ್ಯಾಂಡೇಟರಿ CSR ಸ್ಪೆಂಡಿಂಗನ್ನು ಲೋಕಲ್ ಏರಿಯಾದಲ್ಲೇ ಮಾಡಬೇಕಂತ ಹೇಳಿತು. ಇವಾಗ ಈ ಒಂದು ಎಕ್ಸ್ಟ್ರಾ ಒಂದು ಪಾಯಿಂಟನ್ನು ಆ್ಯಡ್ ಮಾಡಿದೆ ಅಂದರೆ ನ್ಯಾಷನಲ್ ಪ್ರಿಯಾರಿಟೀಸ್. ಫಾರ್ ಎಕ್ಸಾಂಪಲ್ ಈ ಥರ ಸ್ಪೋರ್ಟ್ಸ್ ಪರ್ಸನ್ಸಿಗೆ ಔಟ್ಸೈಡ್ ಇಂಡಿಯಾದಲ್ಲಿ ಟ್ರೈನಿಂಗನ್ನು ಕೊಡಿಸ್ಬೋದು ಅಂತ ಹೇಳಿ ಇದು ಒಂದೇ ಔಟ್ಸೈಡ್ ಇಂಡಿಯಾ ಮಾಡೋವಂಥ CSR ಪ್ರಾಜೆಕ್ಟ್ ಅಂತಲೂ ಹೇಳ್ಬೋದು. ಏನಿದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇದು ಒಂದು ಕಾರ್ಪೊರೇಟ್ ಇನಿಷಿಯೇಟಿವ್. ಏನಕ್ಕೋಸ್ಕರ? ಇಟ್ ಟು ಅಸೆಸ್ ಆ್ಯಂಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಯಾವ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಇದೆ, ಅದರಿಂದ ಎನ್ವಿರಾನ್ಮೆಂಟಿಗೆ ಇಂಪ್ಯಾಕ್ಟ್ ಆಗ್ತಿದೆ ಮತ್ತು ಸೋಷಿಯಲ್ ವೆಲ್ಫೇರ್ಗೂ ಇಂಪ್ಯಾಕ್ಟ್ ಆಗ್ತಿದೆ. ಸೊ ಅದನ್ನು ಅಸೆಸ್ ಮಾಡೋದಕ್ಕೋಸ್ಕರ ಇದನ್ನು ತಗೊಳ್ತಾರೆ. ಇಂಡಿಯಾದಲ್ಲಿ ಈ ಒಂದು ಕಾನ್ಸೆಪ್ಟ್ ಆಫ್ CSRನ ಕ್ಲಾಸ್ 135 ಆಫ್ ಕಂಪನೀಸ್ ಆ್ಯಕ್ಟ್ 2013 ಅಂಡರಲ್ಲಿ ಗವರ್ನ್ ಮಾಡ್ತಿದ್ದಾರೆ. ಸೊ ಇಂಡಿಯಾನೇ ಫಸ್ಟ್ ಕಂಟ್ರಿ ಇಡೀ ವರ್ಲ್ಡಲ್ಲಿ CSR ಸ್ಪೆಂಡಿಂಗ್ನ ಮ್ಯಾಂಡೇಟ್ ಮಾಡಿರೋದು ಅಲಾಂಗ್ ವಿತ್ ದ ಫ್ರೇಮ್ವರ್ಕ್ ಟು ಐಡೆಂಟಿಫೈ ಪೊಟೆನ್ಷಿಯಲ್ CSR ಆ್ಯಕ್ಟಿವಿಟೀಸ್. ಸೊ ಅಂದರೆ ಅದು ಪೊಟೆನ್ಷಿಯಲ್ ಆಗಿ CSR ಆ್ಯಕ್ಟಿವಿಟೀಸ್ ಯಾವುದು, ಪೊಟೆನ್ಷಿಯಲ್ ಆಗಿರೋವಂಥದ್ದು ಅಂದರೆ ಅವಶ್ಯಕತೆ ಇರೋವಂಥದ್ದು ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಫ್ರೇಮ್ವರ್ಕ್ ಕ್ರಿಯೇಟ್ ಮಾಡಿ CSR ಸ್ಪೆಂಡಿಂಗನ್ನು ಮ್ಯಾಂಡೇಟರಿ ಮಾಡಿರೋಂಥ ಫಸ್ಟ್ ಕಂಟ್ರಿ ಅಂದರೆ ಅದು ಇಂಡಿಯಾನೇ ಅಂತ ಹೇಳ್ಬೋದು. ಈ ಒಂದು CSR ಪ್ರಾವಿಷನ್ ಏನಿದೆ ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಇದು ಕಂಪನೀಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಯಾವ ರೀತಿಯಾದಂಥ ಕಂಪನೀಸ್ಗೆ ಅಂದರೆ ಅದರದ್ದು ಆ್ಯನ್ಯುವಲ್ ಟರ್ನ್ ಓವರು 1000 crore ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಇಲ್ಲಾಂದರೆ ನೆಟ್ ವರ್ತು 500 crore ಇರಬೇಕು ಅಥವಾ ನೆಟ್ ಪ್ರಾಫಿಟು 5 crore ಅಥವಾ ಜಾಸ್ತಿ ಇರಬೇಕು. ಇಂತಹ ಒಂದು ಕಂಪನೀಸ್ಗೆ ಈ ಒಂದು CSR ರೆಸ್ಪಾನ್ಸಿಬಿಲಿಟೀಸ್ನ ಕೊಡಲಾಗುತ್ತೆ. ಆ್ಯಕ್ಟ್ ಎನ್ಕರೇಜಸ್ ಕಂಪನೀಸ್ ಟು ಸ್ಪೆಂಡ್ ಅಂದರೆ ಈ ಒಂದು ಆ್ಯಕ್ಟ್ ಪ್ರಕಾರ ಕಂಪನೀಸ್ ಏನು ಮಾಡಬೇಕು 2% ಆಫ್ ದರ್ ಆವ್ರೇಜ್ ನೆಟ್ ಪ್ರಾಫಿಟ್
ಅಂದರೆ ಪ್ರೀವಿಯಸ್ 3 ಇಯರ್ಸಲ್ಲಿ ಏನು ಆ್ಯಾವ್ರೇಜ್ ನೆಟ್ ಪ್ರಾಫಿಟ್ ಬಂದಿರುತ್ತೆ ಅದರಲ್ಲಿ 2% ಈ ಒಂದು CSR ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಅರುಣಾಚಲ್ ಮೂವ್ ಟು ರೀಲೊಕೇಟ್ ಚಕ್ಮಾಸ್ ಆ್ಯಂಡ್ ಹಜಾನ್ಸ್. ಅಂದರೆ ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್ ಏನಿದೆ ಈ ಒಂದು ಚಕ್ಮಾಸ್ ಮತ್ತು ಹಜಾನ್ಸ್ನ ಬೇರೆ ಕಡೆ ರೀಲೊಕೇಟ್ ಮಾಡೋದಕ್ಕೆ ಅರುಣಾಚಲ್ ಗೌರ್ಮೆಂಟ್ ಡಿಸಿಷನ್ ತೊಗೊಂಡಿದೆಯಲ್ಲ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈ ಬುದ್ಧಿಸ್ಟ್ ಚಕ್ಮಾಸ್ ಮತ್ತು ಹಿಂದೂಸ್ ಹಜಾಂಗ್ಸ್ ಏನಿದ್ದಾರೆ ಅವರನ್ನು ಡಿಸ್ಪ್ಲೇಸ್ ಮಾಡ್ತಿದ್ದಾರೆ. ಡಿಸ್ಪ್ಲೇಸ್ ಮಾಡಿದ್ರು ಯಾವಾಗ ಅಂದರೆ ಡ್ಯಾಮ್ ಕಟ್ಟಬೇಕಾದ್ರೆ ಈಸ್ಟ್ ಪಾಕಿಸ್ತಾನಿಂದ. ಅವ್ರು ಏನು ಮಾಡಿದ್ರು, ಅವರು ಸೌತರ್ ಅರುಣಾಚಲ್ ಪ್ರದೇಶಿಗೆ ಬಂದು ಸೆಟ್ಲ್ ಆಗಿರ್ತಾರೆ ಯಾವಾಗ 1964-69 ಸೊ ಇದರಿಂದ ಏನಾಗುತ್ತೆ, ಇವ್ರು ಏನು ಮಾಡ್ತಾರೆ, ರಿಲಿಜಿಯಸ್ ಪ್ರಾಸಿಕ್ಯೂಷನ್ನ ಫೇಸ್ ಮಾಡಬೇಕಾಗುತ್ತೆ. ದ ಡಿಸಿಷನ್ ಏನಂತ ಇದೆ ಅಂದರೆ ಇದು ಎಥ್ನಿಕ್ ಟ್ರೈಬ್ಸನ್ನು ಪ್ರೊಟೆಕ್ಟ್ ಮಾಡಬೇಕು ಸ್ಟೇಟಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಡಿಸಿಷನ್ನ ತಗೊಳ್ಳಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಸ್ಟೂಡೆಂಟ್ ಯೂನಿಯನ್ ಅವರು ಕೂಡ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ವೆಲ್ಕಮ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗುತ್ತದೆ UN ಬ್ಯಾನ್ಸ್ ಬ್ರಿಟಿಷ್ ಸ್ಟ್ಯಾಂಪ್ಸ್ ಇನ್ ದ ಚಾಗೋಸ್ ಐಲ್ಯಾಂಡ್. ಸೊ ನಮಗೆ ಗೊತ್ತಿದೆ ಚಾಗೋಸ್ ಆರ್ಕಿಪ್ಲಾಗೋ. ಸೊ ಇದು ಮರಿಷಿಯಸ್ಸಿಗೆ ಸೇರಿರುವಂಥ ಒಂದು ಆರ್ಕಿಪ್ಲಾಗೋ. ಸೊ ಇದನ್ನು ಬ್ರಿಟಿಷ್ ಕಾಲೋನಿ ಮಾಡ್ಕೊಂಡಿದ್ರು. ಸೊ ಆದರೆ ಈಗ ಯುನೈಟೆಡ್ ನೇಷನ್ ಏನು ಹೇಳ್ತಿದೆ, ಇದು ಮಾರಿಷಿಯಸ್ಸಿಗೆ ಬಿಲಾಂಗ್ ಆಗಿರುವಂಥದ್ದು, ನೀವು ಇದನ್ನು ಡಿಕೊಲೊನೈಸ್ ಮಾಡಬೇಕಂತ ಹೇಳ್ತಾ ಇದೆ. ಸೊ ಮಾರಿಷಿಯಸ್ ಏನಂತ ಹೇಳ್ತಿದೆ, ಈ ಒಂದು ಅಂದರೆ ಬ್ರಿಟಿಷ್ ಸ್ಟ್ಯಾಂಪ್ಸನ್ನು ಚಾಗೋಸ್ ಐಲ್ಯಾಂಡಲ್ಲಿ ಬ್ಯಾನ್ ಮಾಡಿರೋದ್ರಿಂದ ಯುನೈಟೆಡ್ ನೇಷನು ಮಾರಿಷಿಯಸ್ಸು ನಮಗೆ ಸಿಕ್ಕಿರೋಂಥ ವಿಕ್ಟ್ರಿ ಅಂತ ತುಂಬ ಖುಷಿ ಪಡ್ತಾ ಇದೆ ಮತ್ತು ಅದನ್ನು ಆಚರಿಸ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಿದೆ. ಸೊ ಮಾರಿಷಿಯಸ್ಸು UN ಪೋಸ್ಟಲ್ ಏಜೆನ್ಸಿ ಡಿಸಿಷನ್ನ ವೆಲ್ಕಮ್ ಮಾಡಿದೆ. ಸೊ ಅಂದರೆ ಬ್ರಿಟಿಷ್ ಸ್ಟ್ಯಾಂಪನ್ನು ಇಲ್ಲಿ ಬ್ಯಾನ್ ಮಾಡಿರೋದ್ರಿಂದ ಇದು ಮಾರಿಷಿಯಸ್ ಐಲ್ಯಾಂಡಿಗೆ ಸಿಕ್ಕಿರೋಂಥ ವಿಕ್ಟ್ರಿ ಅಂತಲೇ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಏನಂತ ವೋಟ್ ಮಾಡಿದೆ ಅಂದರೆ ಇದೊಂದು ಯುನೈಟೆಡ್ ನೇಷನ್ ಏಜೆನ್ಸಿ. ಇದ್ರದ್ದು ಫೋಕಸ್ ಏನಂದರೆ ಮೇಲ್ ಸೆಕ್ಟರ್ನ ಫೋಕಸ್ ಮಾಡೋದು. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಸ್ಪ್ಯಾಟ್ ಬಿಟ್ವೀನ್ ಮಾರಿಷಿಯಸ್ ಮತ್ತು ಬ್ರಿಟನ್ ಮಧ್ಯೆ ತುಂಬ ದಿನದಿಂದ ಈ ಗಲಾಟೆ ನಡೀತಾ ಇರುತ್ತೆ. ಸೊ ಅಂದರೆ ಮಾರಿಷಿಯಸ್ಸು ಇದು ನಮ್ಮ ಐಲ್ಯಾಂಡ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ, ಲಂಡನ್ನು ಇದು ನನ್ನ ಕಾಲೋನಿ, ನಾವು ವಾಷಿಂಗ್ಟನ್ ಜೊತೆಗೆ ಜಾಯಿಂಟ್ ಮಿಲಿಟರಿ ಬೇಸನ್ನು ಆಪರೇಟ್ ಮಾಡ್ತಿದ್ದೀವಿ ಇಲ್ಲಿ ಅಂತ ಬ್ರಿಟಿಷ್ನವರು ಕ್ಲೈಮ್ ಮಾಡ್ತಿರ್ತಾರೆ. ಸೊ ಆದರೆ ಮರಿಷಿಯಸ್ ಏನಾಗುತ್ತೆ 1968 ಇಂಡಿಪೆಂಡೆಂಟ್ ಆಗುತ್ತೆ. ಆದರೆ ಆವಾಗ ಚಾಗೋಸ್ ಆರ್ಕಿಪ್ಲಾಗೋನು ಬ್ರಿಟಿಷವರು ಬಿಟ್ಕೊಡಲ್ಲ, ಅವ್ರ ಕಂಟ್ರೋಲಲ್ಲೇ ಇಟ್ಕೊಂಡಿರ್ತಾರೆ. 2019 ಏನಾಗುತ್ತೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ಬ್ರಿಟನ್ನಿಗೆ ಹೇಳುತ್ತೆ, ಸೊ ಈ ಒಂದು ಐಲ್ಯಾಂಡ್ ಕಂಟ್ರೋಲನ್ನು ಮಾರಿಷಿಯಸ್ಸಿಗೆ ಬಿಟ್ಕೊಡಿ ಅಂತ. ಮತ್ತು ಅದೇ ವರ್ಷ UN ಜನರಲ್ ಅಸೆಂಬ್ಲಿ ಕೂಡ ಒಂದು ರೆಸಲ್ಯೂಷನನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಏನಂದರೆ ದ ಚಾಗೋಸ್ ಆರ್ಕಿಪ್ಲಾಗೋ ಫಾರ್ಮ್ಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಟೆರಿಟರಿ ಆಫ್ ಮಾರಿಷಿಯಸ್. ಅಂದರೆ ಇದು ಮಾರಿಷಿಯಸ್ದು ಇಂಟಿಗ್ರಲ್ ಟೆರಿಟರಿ ಅಂತ UN ಜನರಲ್ ಅಸೆಂಬ್ಲಿ ಕೂಡ ಒಂದು ರೆಸಲ್ಯೂಷನನ್ನು ರೆಕಗ್ನೈಸ್ ಮಾಡುತ್ತೆ. ಮತ್ತು UN ಏಜೆನ್ಸೀಸು ಕೂಡ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಮರಿಷಿಯಸ್ಸಿಗೆ ಇದನ್ನು ಕೊಟ್ಬಿಡಿ, ಅಂದರೆ ಡಿಕೊಲೊನೈಸ್ ಮಾಡಿ ಅಂತ ಬ್ರಿಟಿಷ್ನವ್ರಿಗೆ ಹೇಳ್ತಾರೆ. ಬ್ರಿಟನ್ ಏನು ಮಾಡುತ್ತೆ, ಇದನ್ನು ಇನ್ಸಿಸ್ಟ್ ಮಾಡುತ್ತೆ. ಆರ್ಕಿಪ್ಲಾಗೋನ ಲಂಡನ್ನಿಗೆ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇದು ಲಂಡನ್ನಿಗೆ ಬಿಲಾಂಗ್ ಆಗಿದ್ದು. ಸೊ ನಾವು US ಜೊತೆಗೆ ಲೀಸ್ ಅಗ್ರಿಮೆಂಟನ್ನು ಕೂಡ ರಿನ್ಯೂ ಮಾಡ್ಕೊಂಡಿದ್ದೀವಿ ಈ ಒಂದು ಡಿಯಾಗೋ ಗಾರ್ಸಿಯಾನ ಯೂಸ್ ಮಾಡೋದಕ್ಕೋಸ್ಕರ, ಅಂದರೆ ಲಾರ್ಜೆಸ್ಟ್ ಐಲ್ಯಾಂಡ್ ಅಂಟಿಲ್ 2036. ಸೊ ಅಂದರೆ 2036ವರೆಗೂ ಈ ಒಂದು ಡಿಯಾಗೋ ಗಾರ್ಸಿಯಾನ ಯೂಸ್ ಮಾಡೋದಕ್ಕೆ USA ಜೊತೆಗೆ ಅಗ್ರಿಮೆಂಟನ್ನು ಕೂಡ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಲಿಬ್ರಲೈಸ್ ಡ್ರೋನ್ ರೂಲ್ಸ್ 2021. ಸೊ ನಮಗೆ ಗೊತ್ತು ಡ್ರೋನ್ ರೂಲ್ಸು ತುಂಬ ಬಂದಿತ್ತು, ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ ರೂಲ್ಸ್ ಅಂತ. ಸೊ ಈ ಒಂದು ಡ್ರೋನ್ಸ್ ರೂಲ್ಸು ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು ಮತ್ತು ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು. ಸೊ ಇದನ್ನು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರು ತೊಗೊಂಡು ಬಂದಿರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಈ ಅಕಾಡೆಮಿಯಾ ಇರ್ಬೋದು, ಸ್ಟಾರ್ಟಪ್ಸ್ ಇರ್ಬೋದು, ಅಥವಾ ಎಂಡ್ ಯೂಸರ್ಸ್ ಇರ್ಬೋದು, ಮತ್ತು ತುಂಬ ಸ್ಟೇಕ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಈ ಒಂದು ರಿಸ್ಟ್ರಿಕ್ಟಿವ್ ನೇಚರ್ ಏನಿತ್ತು ಅದನ್ನು ಅವರು ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೇನು ಮಾಡುತ್ತೆ, ಇದರಲ್ಲಿ ತುಂಬ ಕನ್ಸಿಡರಬಲ್ ಪೇಪರ್ ವರ್ಕ್ ಇರುತ್ತೆ ಮತ್ತು ತುಂಬ ಪರ್ಮಿಷನ್ಸ್ ಬೇಕಾಗಿರುತ್ತೆ. ಸೊ ಡ್ರೋನ್ ಫ್ಲೈಟ್ ಅಂದರೆ ಫ್ರೀಯಾಗಿ ಫ್ಲೈ ಮಾಡೋದಕ್ಕಾಗಲ್ಲ, ಮತ್ತು ಯಾವಾಗ ಎಲ್ಲಿ ಫ್ರೀಯಾಗಿ ಫ್ಲೈ ಮಾಡ್ಬೋದು ಅನ್ನೋ ಗ್ರೀನ್ ಝೋನ್ಸು ಕೂಡ
ಕರೆಕ್ಟಾಗಿ ಮೆನ್ಷನ್ ಆಗಿರಲ್ಲ, ಅದು ಕೂಡ ತುಂಬ ಕಡಿಮೆ ಅವೈಲಬಿಲಿಟಿ ಇರುತ್ತೆ ಈ ಒಂದು ಗ್ರೀನ್ ಝೋನ್ಸು. ಹಾಗಾಗಿ ಇದನ್ನು ಕ್ವಶನ್ ಮಾಡ್ತಾರೆ. ಸೊ ಈ ಒಂದು ಫೀಡ್ಬ್ಯಾಕನ್ನು ಕನ್ಸಿಡರ್ ಮಾಡಿ ಗೌರ್ಮೆಂಟ್ ಏನು ಮಾಡಿದೆ, ಇದನ್ನು ರಿಪೀಲ್ ಮಾಡಿಕೊಂಡು ಮತ್ತೆ ಹೊಸದಾಗಿ ಲಿಬ್ರಲೈಸ್ ಡ್ರೋನ್ ರೂಲ್ಸ್ನ ತೊಗೊಂಡು ಬರೋದಕ್ಕೆ ಒಪ್ಕೊಂಡಿದೆ. ಸೊ ತೊಗೊಂಡು ಬಂದಿದೆ ಕೂಡ. ಇದೇನು ಮಾಡಿದೆ, ಈ ಒಂದು ವೆಯ್ಟ್ ಆಫ್ ಫುಲ್ಲಿ ಲೋಡೆಡ್ ಅನ್ಮಾರ್ಡ್ ಏರ್ಕ್ರಾಫ್ಟ್ ಏನಿತ್ತು ಅದನ್ನು 300 kg ಇದ್ದಿದ್ದನ್ನು 500 kgಗೆ ಇನ್ಕ್ರೀಸ್ ಮಾಡಿದೆ. ಅಂದರೆ ಹೆವಿ ಪೇಲೋಡ್ ಕ್ಯಾರಿಂಗ್ ಕ್ರಾಫ್ಟನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ಅಂದರೆ ಲಾಜಿಸ್ಟಿಕ್ಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ಸ್ಗೋಸ್ಕರ. ಮತ್ತು ಡ್ರೋನ್ಸ್ ಕಾರಿಡಾರ್ನ ಡೆವಲಪ್ ಮಾಡೋದಕ್ಕೆ ಇವರು ಒಪ್ಕೊಂಡಿದ್ದಾರೆ. ಅಂದರೆ ಕಾರ್ಗೋ ಡೆಲಿವರೀಸ್ನ ಮಾಡೋದಕ್ಕೋಸ್ಕರ ಡ್ರೋನ್ ಕಾರಿಡಾರ್ಸ್ನ ಡೆವಲಪ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮತ್ತು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಪ್ರಮೋಷನ್ ಕೌನ್ಸಿಲ್ ವಿಲ್ ಬಿ ಸೆಟಪ್. ಅಂದರೆ ಏನಕ್ಕೋಸ್ಕರ ಅಂದರೆ ಈ ಒಂದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಪ್ರಮೋಷನ್ ಕೌನ್ಸಿಲ್ನ ಸೆಟಪ್ ಮಾಡ್ತಾರೆ. ಏನಕ್ಕೋಸ್ಕರ ಅಂದರೆ ಬಿಸ್ನೆಸ್ ಫ್ರೆಂಡ್ಲಿ ರೆಗ್ಯುಲೇಟರಿ ರೆಜಿಮ್ನ ಫೆಸಿಲಿಟೇಟ್ ಮಾಡೋದಕ್ಕೋಸ್ಕರ. ಸೊ ನಂಬರ್ ಆಫ್ ಫಾರ್ಮ್ಸ್ ಆಫ್ ಪರ್ಮಿಷನ್ಸ್ ಏನಿತ್ತು ಅದನ್ನು 25 to just 5ಗೆ, ಅಂದರೆ ಎಷ್ಟು ಪರ್ಮಿಷನ್ ತೊಗೋಬೇಕಿತ್ತು ಫಸ್ಟ್ ಅಂದರೆ 25 ಪರ್ಮಿಷನ್ಸ್ ತೊಗೊಳ್ಬೇಕಿತ್ತು, ಈಗ ಅದನ್ನು 5ಗೆ ರೆಡ್ಯೂಸ್ ಮಾಡಿದ್ದಾರೆ. ಮತ್ತು ಈ ಒಂದು ಮೈಕ್ರೋ ಮತ್ತು ನ್ಯಾನೋ ಡ್ರೋನ್ಸ್ನ ಫ್ಲೈ ಮಾಡಬೇಕು ನಾನ್ ಕಮರ್ಷಿಯಲ್ ಯೂಸಿಗೆ ಅಂದರೆ ಅದಕ್ಕೆ ಲೈಸೆನ್ಸ್ ಅವಶ್ಯಕತೆಯೂ ಇರಲ್ಲ ಅಂತ ಹೇಳ್ತಿದ್ದಾರೆ. ಏನಿದು ಮೈಕ್ರೋ ಮತ್ತು ನ್ಯಾನೋ ಅಂದರೆ ಸೈಜ್ ಆಫ್ ದ ಡ್ರೋನ್ಸ್ ಇರುತ್ತಲ್ಲ ಅದನ್ನು, ಅಂದರೆ ಎಷ್ಟು ಸೈಜ್ ಇರುತ್ತೆ ಅನ್ನೋದ್ರ ಮೇಲೆ ಅದನ್ನು ನ್ಯಾನೋ, ಮೈಕ್ರೋ, ಮ್ಯಾಕ್ರೋ ಅಂತ ಹೇಳಿ ನಾವು ಡಿಸೈಡ್ ಮಾಡ್ತೀವಿ. ಸೊ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಅಂದರೆ ಏನು, ಇದನ್ನು ಕಾಮನ್ ಆಗಿ ನಾವು ಡ್ರೋನ್ಸ್ ಅಂತ ಕರಿತೀವಿ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಆಲ್ಮೋಸ್ಟ್ ಆಲ್ ದ ಸೆಕ್ಟರ್ಸ್ ಆಫ್ ದ ಎಕಾನಮಿನಲ್ಲಿ ನಮ್ಗೆ ಇದು ಬೆನಿಫಿಟನ್ನು ಕೊಡುತ್ತೆ. ಈಗ ಅಗ್ರಿಕಲ್ಚರ್ ಇರ್ಬೋದು, ಮೈನಿಂಗ್, ಇನ್ಫ್ರಾಸ್ಟ್ರಕ್ಚರ್, ಸರ್ವೈಲೆನ್ಸ್, ಎಮರ್ಜೆನ್ಸಿ ರೆಸ್ಪಾನ್ಸ್, ಟ್ರಾನ್ಸ್ಪೋರ್ಟೇಷನ್, ಜಿಯೋಸ್ಪೇಷಿಯಲ್ ಮ್ಯಾಪಿಂಗ್, ಡಿಫೆನ್ಸ್, ಲಾ ಎನ್ಫೋರ್ಸ್ಮೆಂಟ್, ಈ ರೀತಿಯಾದ ತುಂಬ ಸೆಕ್ಟರ್ಸಲ್ಲಿ ಇದರಿಂದ ನಾವು ಬೆನಿಫಿಟ್ಸನ್ನು ಪಡ್ಕೊಳ್ಬೋದು. ಡ್ರೋನ್ಸು ಸಿಗ್ನಿಫಿಕೆಂಟ್ ಕ್ರಿಯೇಟರ್ಸ್ ಆಫ್ ಎಂಪ್ಲಾಯ್ಮೆಂಟ್, ಅಂದರೆ ತುಂಬ ಸಿಗ್ನಿಫಿಕೆಂಟ್ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ತಿದೆ, ಎಕನಾಮಿಕ್ ಗ್ರೋತಿಗೆ ಸಪೋರ್ಟ್ ಮಾಡ್ತಿದೆ, ಮತ್ತು ವರ್ಸಟೈಲಿಟಿ ಇರ್ಬೋದು, ಈಸ್ ಆಫ್ ಯೂಸ್ ಇರ್ಬೋದು, ಮತ್ತು ಎಸ್ಪೆಷಲಿ ಇಂಡಿಯಾಸ್ ರಿಮೋಟ್ ಆ್ಯಂಡ್ ಇನ್ಆಕ್ಸೆಸಿಬಲ್ ಏರಿಯಾಸಲ್ಲಿ ಇರ್ಬೋದು, ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದ್ರದ್ದು ಟ್ರೆಡಿಷ್ನಲ್ ಸ್ಟ್ರೆಂತ್ ಏನಿದೆ ಅಂದರೆ ಇನೋವೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಫ್ರುಗಲ್ ಇಂಜಿನಿಯರಿಂಗ್ ಇರ್ಬೋದು, ಹ್ಯೂಜ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಇರ್ಬೋದು. ಸೊ ಇಂಡಿಯಾ ಇದರಲ್ಲಿ ತುಂಬ ಪೊಟೆನ್ಷಿಯಲನ್ನು ಹೊಂದಿದೆ. ಸೊ ಹಾಗಾಗಿ ಇದು 2030 ಅಷ್ಟರಲ್ಲಿ ಗ್ಲೋಬಲ್ ಡ್ರೋನ್ ಹಬ್ ಆಗಿ ಹೊರಹೊಮ್ಮೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.